ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಅಲ್ಲಿಂದ ನಮಗೆ ಬರಲಿಕ್ಕೆ ಒಂದು ಅರ್ಧ ಗಂಟೆ ಬೇಕಾಯಿತು. ಯಾಕಂತ ಹೇಳಿದ್ರೆ ರೋಡ್ ಸರಿ ಇಲ್ಲ. ಈಗ ಫೈನಲಿ ಶಿಶಿಲ ಜಂಕ್ಷನ್ ಹತ್ರ ರೀಚ್ ಆಗ್ತಾ ಬಂದ್ವಿ. ಹೌದು ಮಾರ್ರೆ, ಹೋಟೆಲ್ ಒಂದು ಸಿಕ್ಕಿದ್ರೆ ಒಳ್ಳೇದಿತ್ತು ಶಿಶಿಲ ಜಂಕ್ಷನಲ್ಲಿ. ಇದೇ ಶಿಶಿಲ ಜಂಕ್ಷನ್, ದೊಡ್ಡ ಜಂಕ್ಷನ್ ಅಂತದಲ್ಲ, ಚಿಕ್ಕದೇ ಜಂಕ್ಷನ್. ನಾನು ಶಿಶಿಲ ಅಂತ ಹೇಳುವಾಗ ಮುಂಚೆ ದೊಡ್ಡ ಪೇಟೆ ಅಂತ ಅಂದ್ಕೊಂಡಿದ್ದೆ. ನೋಡಿ ಇಷ್ಟೇ ಚಿಕ್ಕ ಪೇಟೆ. ಇಲ್ಲಿ ಒಂದು ರೈಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು ವಿನಾಯಕ್ ಅಂತ, ಅಲ್ಲಿಗೆ ಐಟಮ್ ಹಾಕಬೇಕು. ಹೋಟೆಲ್ ಎಲ್ಲಾದರೂ ಇದ್ದರೆ ಅಲ್ಲಿಗೆ. ಇಲ್ಲಿ ಬಂದು ಮಾರೆ ನಂಬರ್ ಇಲ್ಲ, ಓನರ್ಗೆ ಫೋನ್ ಮಾಡಲಿಕ್ಕೆ ಹೇಳಿ. ನೋಡಿ ಈಗ ಇಲ್ಲಿಗೆ ಬಂದು, ಇಲ್ಲಿ ಸಹ ಬಂದು ಅಲ್ಲಿಂದ ಬರ್ಲಿಕ್ಕೆ ಒಂದು ಅರ್ಧ ಗಂಟೆ ಬೇಕಾಯ್ತು ನಮಗೆ. ಯಾಕಂತ ಹೇಳಿದ್ರೆ ರೋಡ್ ಸರಿ ಇಲ್ಲ, ಅದಕ್ಕೋಸ್ಕರ. ಊಟ ಕೂಡ ಆಗಲಿಲ್ಲ. ಯಾರ ಹತ್ರ ಹೇಳೋದು ನಮ್ಮ ಪರಿಸ್ಥಿತಿ? ಓನರ್ಗೆ ಫೋನ್ ಮಾಡಿ ಕೇಳುವ. ಅಲ್ಲೊಂದು ಹೋಟೆಲ್ ಉಂಟು, ಎಂತ ಮಾಡೋದು? ಇದು ಐಟಮ್ ಹಾಕಿ ಊಟ ಮಾಡುವ, ಕೇಳಿ ಎಂತ ಅಂತ. ಶಿಶಿಲಕ್ಕೆ ಬಂದು ಅರ್ಧ ಗಂಟೆ ಆಯಿತು. ಇಲ್ಲೊಂದು ಅಂಗಡಿ ಉಂಟು, ಅವರು ಇನ್ನೂ ಕೂಡ ಇಲ್ಲ. ಎಂತ ಅಂತ ಗೊತ್ತಾಗ್ತಾ ಇಲ್ಲ. ಫೋನ್ ಮಾಡಿದರೆ ಅವರಿಗೆ ಗೊತ್ತಿಲ್ಲ, ಇಲ್ಲಿ ಹೋಗಿದ್ದಾನೆ ನೋಡುವ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಯಾರಿಗೆ ಫೋನ್ ಮಾಡೋದು? ನನಗೆ ಇಲ್ಲಿ ನೆಟ್ವರ್ಕ್ ಕೂಡ ಇಲ್ಲ, ಮಾತಾಡೋದು ಕೂಡ ಕೇಳಿಸೋದಿಲ್ಲ. ಆ ಥರ ಆಗಿದೆ. ಲೈನ್ ಮಾಡೋದು ಸುಲಭ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಇದರಷ್ಟು ಬಂಗದ ಕೆಲಸ ಎಂಥದ್ದಿಲ್ಲ ಅಂತ ಹೇಳ್ತೀನಿ. ಯಾಕಂತ ಹೇಳಿದರೆ ನೋಡಿ, ಕೆಲವರು ಹೇಳಿಕೊಳ್ತಾರೆ, ಕೆಲವರು ಹೇಳಿಕೊಳ್ಳೋದಿಲ್ಲ ಅಲ್ಲ ಅಂತ. ಇದಕ್ಕಿಂತ ಬಂಗದ ಕೆಲಸ ಉಂಟು, ಅದು ಬೇರೆ ವಿಷಯ. ಆದರೆ ಡ್ರೈವಿಂಗ್ ಫೀಲ್ಡಲ್ಲಿ ಇದೊಂದು ದೊಡ್ಡ ಉಪದ್ರ ಈ ಕೆಲಸ. ಯಾಕಂತ ಹೇಳಿದರೆ ಒಂದೊಂದು ಅಂಗಡಿಯಲ್ಲಿ ಈ ಥರ ಮಾಡಿದರೆ ಎಂತ ಮಾಡೋದು? ನಮ್ಮದು ಸಹ ಊಟ ಆಗಲಿಲ್ಲ, ಎಂಥದಿಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ, ಹೊಟ್ಟೆ ಹಸಿತುಂಟು, ಹೋಟೆಲ್ ಕೂಡ ಕರೆಕ್ಟಾಗಿಲ್ಲ. ಎಂತ ಅಂತ ಗೊತ್ತಾಗೋದಿಲ್ಲ. ಲೈನ್ ಮಾಡೋದು ಎಂತ ಲೈನ್ ಮಾಡೋದು ಯಾರಿಗೆ ಗೊತ್ತಾಗ್ತದೆ? ಎಲ್ಲರೂ ಹೇಳ್ತಾರೆ ಅವ್ರು ಲೈನ್ ಮಾಡಿ ಬರ್ತಾರೆ ಅಂತ. ಆ ಲೈನಲ್ಲಿ ಹೋಗಿ ಅನುಭವಿಸೋ ಕಷ್ಟಗಳು ನಮಗೆ ಗೊತ್ತು. ಹಲೋ ಪಂಡರ ಅಂಗಡಿ ಬಂದುಂಡು ವೈದ್ಯರು ಎದುಡ್ತಾವ ಎಂಕಲಲ್ಲ ಒಣ ಸಾತುಜಿ ಐಟಮ್ ಗೊತ್ತಿದ್ದೆ. ಐಟಮ್ ಉಂಟು, ಐಟಮ್ ಉಂಟಲ್ಲ ಪನ್ಪ. ಇಡೀ ಗೋಧಿ ಬಾಸ್ಮತಿ, ಗೋಧಿ ಕಡಿ ಎಳ್ಳೆಣ್ಣೆ. ನನ್ನ ಎಂಕಲ್ಸಿದ ಅರ್ಶಿನ ಹಾಕಿ. ಬತ್ತೇರು. ಬರ್ತೇನೆ. ಶಿಶಿಲದಿಂದ ಬಿಟ್ಟವರು ಈಗ ಅರಸಿನಮಕ್ಕಿ ರೀಚ್ ಆಗಿ ಆಯಿತು. ಇಲ್ಲಿ ಫಸ್ಟಿಗೆ ಎಲ್ಲಿಯಾದ್ರೂ ಊಟ ಉಂಟು ಅಂತ ನೋಡಬೇಕು. ವಸಂತನ್ನ ಎಸ್ ಜಿಗೆ ಮಾತ್ರ ಉಂಡು. ಆ ಕಡೆ ಈ ಕಡೆ ಹೋಟೆಲ್ ಉಂಟು ನೋಡಿ, ಫಸ್ಟಿಗೆ ಊಟ ಮಾಡಿಕೊಂಡೇ ಹೋಗುವ. ಮತ್ತು ಮುಂದೆ ಹೋಟೆಲ್ ಇಲ್ಲ, ಒಳ್ಳೇದು. ಎಲ್ಲಿ ಕೂಡ ಹೋಟೆಲ್ ಇಲ್ಲ ಮಾರ, ಅದೇ ಒಂದು ದೊಡ್ಡ ಮಿಸ್ಟೇಕ್. ಎಂತ ನೀವು ಮುಂಚೆನೇ ಹೇಳುದಲ್ಲ ಅದನ್ನು? ಇಲ್ಲಿ ಎಲ್ಲಿಯಾದ್ರೂ ಉಂಟಾ ಹೋಟೆಲ್? ಐಸಿರಿ ಇಲ್ಲಿ ಉಂಟು ನೋಡಿ. ಚಿಕ್ಕ ಹೋಟೆಲ್. ಇನ್ನು ಎಲ್ಲಿಗೆ ಗಾಡಿಯಲ್ಲಿ ಇಡೋದು? ಎಲ್ಲಿ? ಇಲ್ಲಿ ಪಾರ್ಕಿಂಗ್ ಅಲ್ಲ ಸ್ವಾಮಿ. ಇದು ನಿಲ್ಲಿಸಿ ಬರುವ, ಇಲ್ಲಿ ನಿಲ್ಲಿಸಿ ಊಟ ಮಾಡಿ ಬರುವ. ಇಲ್ಲಿಗೆ ಸೈಡಿಗೆ ಹಾಕುವ, ಸೈಡಿಗೆ ಹಾಕಿ ಊಟ ಮಾಡಿ ಬರುವ. ಫಸ್ಟಿಗೆ ರೋಡಲ್ಲಿ ಉಂಟು, ತೊಂದರೆ ಇಲ್ಲ. ಹೊಟ್ಟೆಗೆ ಹಿಟ್ಟಾಕಿ ಬರುವ. ಫೈನಲಿ ಊಟ ಎಲ್ಲ ಆಯಿತು. ಇಲ್ಲಿ ಹೋಟೆಲ್ ಕ್ಯಾಂಟೀನ್ ಪಿಂಗಾರ್ ಅಂತ ಬರೆದುಂಟಲ್ಲ, ಅಲ್ಲಿ ಊಟ ಎಲ್ಲ ಮಾಡಿ ಬಂದ್ವಿ. ಓಕೆ, ತೊಂದರೆ ಇಲ್ಲ. ಈಗ ವಸಂತನ ಊಟ ಮಾಡ್ತಾ ಇದ್ದಾರೆ, ನಮ್ದಾಯಿತು. ವಸಂತನ ಊಟ ಮಾಡಿ ಬರಲಿ. ಊಟ ಮಾಡಿ ಆದಮೇಲೆ ಸೀದಾ ಅಲ್ಲಿ ಅರಸಿನಮಕ್ಕಿಯಲ್ಲಿ 2 ಅಂಗಡಿ ಉಂಟು. ಒಂದು ಆ ಗಾಡಿ ನಿಂತಿದಲ್ಲ ಅದರ ರೈಟ್ ಸೈಡಲ್ಲಿ, ಇನ್ನೊಂದು ಎದುರುಗಡೆ. ವಸಂತನ ಕೂಡ ಬಂದರು ಊಟ ಮಾಡಿ. ನೋಡಿ ಎಷ್ಟು ಚೆಂದಾಗಿ ಬರ್ತಾ ಇದ್ದಾರೆ. ಎಂತ ವಸಂತನ ಊಟ ಒಳ್ಳೆದಿತ್ತಲ್ಲ? ಹಾಂ, ಅಡ್ಡಿ ಇಲ್ಲ, ತೊಂದರೆ ಇಲ್ಲ. ಇಲ್ಲೊಂದು 2 ಅಂಗಡಿ ಹಾಕ್ಲಿಕ್ಕೆ ಉಂಟು. 2 ಅಂಗಡಿಗೆ ಹಾಕಿ ಸೀದಾ ಹೋಗುವ. ಇವತ್ತು ನಮ್ಮ ಶನಿ ಯಾವ ಥರ ಉಂಟಂತ ಹೇಳಿದರೆ ಎಂತ ವಸಂತನ? ಅರಸಿನಮಕ್ಕಿಯಲ್ಲೇ ಇದ್ದೇವೆ ಇನ್ನೂ ಕೂಡ. ಎಂತ ಆಯ್ತು ಹೇಳಿ? ಹಾಂ, ನಮ್ಮ ಮ್ಯಾನೇಜರ್ ಹೇಳ್ತಾರೆ ಸ್ವಲ್ಪ ತೀರಿ ಅಂತ.
ಎಂತ ಗೊತ್ತಾಗುದು ಇಲ್ಲಿ ಹೋದವತ್ತು ಇವತ್ತು ಎಲ್ಲಿಗೆ ಲೈನ್ ಹೋದಲ್ಲಿ ಹೋಗಿದಾರ ಈ ಅಂಗಡಿಯವರು ಹೇಳ್ತಾರೆ ಈ ಅಂಗಡಿಯಲ್ಲಿ ಕೊಟ್ಟಿದ್ದೇನೆ ಅಂತ, ಈ ಅಂಗಡಿಯವರು ಹೇಳ್ತಾರೆ ಕೊಡ್ಲಿಲ್ಲ ಅಂತೇಳಿ. ನಾವೆಂತ ಮಾಡುದು? ಓನರ್ ಹೇಳಿದಾರಲ್ಲ ರಿಟರ್ನ್ ತಗೊಂಡು ಹೋಗ್ಲಿಕ್ಕೆ, ತಗೊಂಡು ಹೋಗುವ ಬನ್ನಿ. ಮತ್ತು ನಮ್ಮ ತಲೆಯ ಮೇಲೆ ಬರೋದು ಬೇಡ. ಇಲ್ಲದಿದ್ರೆ ಇಲ್ಲಿ ಹಣ ಇಲ್ಲಿ ಕೊಡ್ತಾರೆ ಅಮೌಂಟು, ಅವರು ಕೂಡ ಇಲ್ಲ, ಯಾರು ಕೂಡ ಇಲ್ಲ. ಎಂತ ಮಾಡುದು? ಗ್ಯಾರೇಜ್ದಾರ್ ಬಂದು ಬೊಕೊಂಜ ಅಂಗಡಿ ಕೇಂದ್ರ ಅವ್ರೆಲ್ಲ ಕೊಡ್ತಿದ್ದೀರಿದಲ್ಲ ಕಾಸು ಅರ್ಶಿನವಕ್ಕಿಂದ ಬಿಟ್ಟವರೀಗ ಕೊಕ್ಕಡ ಹತ್ರ ರೀಚ್ ಆಗ್ತಾ ಬಂದ್ವಿ. ನಾವು ಯಾವತ್ತೂ ಸೀದಾ ಕೊಕ್ಕಡಕ್ಕೆ ಹೋಗ್ತಾ ಇದ್ವಿ, ಇವತ್ತು ಕೊಕ್ಕಡಕ್ಕೆ ಹೋಗ್ಲಿಕ್ಕೆ ಇಲ್ಲ. ಯಾಕಂತಂದರೆ ಅಂಗಡಿ ಇಲ್ಲ. ಅದಕ್ಕೋಸ್ಕರ ನಾವು ಈಗ ರೈಟ್ ತೆಕ್ಕೊಂಡು ಧರ್ಮಸ್ಥಳ ಕಡೆ ಹೋಗಬೇಕು. ಧರ್ಮಸ್ಥಳದಲ್ಲಿ ಅಂಗಡಿ ಉಂಟು, ಒಂದು ಎರಡು ಅಂಗಡಿ ಉಂಟು. ಅಲ್ಲಿ ಹಾಕಿ ಮತ್ತೆ ಲೈನ್ ಮುಗಿತದೆ ನಮ್ಮದು. ಧರ್ಮಸ್ಥಳ ಹೋಗುವ ರೋಡಲ್ಲಿ ಯಾವ ಥರ ಕಾರುಗಳ ರಾಶಿ ಉಂಟಂತ ಹೇಳಿದರೆ ಎಂಥದಿಲ್ಲ, ಎಲ್ಲರೂ ಟೂರಿಸ್ಟ್ಗಳು. ಇಲ್ಲಿದಲ್ಲ ಗಾಡಿ ಎಲ್ಲ ಹೊರಗಿದ್ದು, ಎಲ್ಲ ಧರ್ಮಸ್ಥಳಕ್ಕೆ ಬರುವವರು. ಇಷ್ಟು ದಿನ ಇರಲಿಲ್ಲ, ಸ್ವಲ್ಪ ಕಮ್ಮಿ ಇತ್ತು ಈ ದಾರಿಯಲ್ಲಿ. ಈಗ ನೋಡಿ ಎಲ್ಲಿ ತನಕ ಉಂಟು, ಅಲ್ಲಿ ನೋಡಿ, ಹಾಂ ಅಲ್ಲಿ ನೋಡಿ ಯಾವ ಥರ ಉಂಟು. ಇಲ್ಲಿಂದ ಅಲ್ಲಿ ಥರ ಉದ್ದಕ್ಕೂ ಗಾಡಿ, ನಾವು ಇಲ್ಲಿ ಬಾಕಿ ನೋಡಿ. ಈಗ ಕಾಣ್ತಿರ್ಬೋದು ನಿಮಗೆ ಯಾವ ಥರ ಹೋಗ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಅಂತ. ಎಂತ ಸಂತನ್ನ ಶಾಲೆಗೆ ರಜೆ ಅಲ್ಲ, ಹಾಗೆ ಹೋಗುದು ಟ್ರಿಪ್ಪಿಗೆಲ್ಲ. ಒಂದು 2-3 ತಿಂಗಳಾಯಿತು, ಇಷ್ಟು ರಶ್ ಇರಲಿಲ್ಲ. ಎಲ್ಲ ರಜೆ ಸಿಕ್ಕಿದೆ, ಎಲ್ಲ ತಿರುಗಾಡ್ಲಿಕ್ಕೆ ಹೋಗುದು. ಮತ್ತು ಕ್ರಿಸ್ಮಸ್ ಇದು ರಜೆ ಅಲ್ಲ. ಗಾಡಿಯ ಅವತಾರ ನೋಡಿದರೆ ನಾವಿಲ್ಲಿ ಬಾಕಿಯಾಗಿದ್ದೇವೆ. ಓವರ್ಟೇಕ್ ಹೊಡಿಲಿಕ್ಕೆ ಸಹ ಗೊತ್ತಿಲ್ಲ. ಯಾಕಂತೇಳಿದರೆ ಆ ಕಡೆ ಈ ಕಡೆಯಿಂದ ಗಾಡಿ ಬರ್ತಾನೆ ಉಂಟು, ಮತ್ತು ಸಿಂಗಲ್ ರೋಡ್ ಆಗಿರೋದ್ರಿಂದ ಓವರ್ಟೇಕ್ ಹೊಡಿಲಿಕ್ಕೆ ಸಹ ಹೆದರಿಕೆ ಆಗ್ತದೆ. ಇದರಿಂದ ಯಾವ ಥರ ಗಾಡಿ ಸಡನ್ನಾಗಿ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಮತ್ತು ಹೈಯೆಸ್ಟ್ ಬರುವುದು ಇನ್ನೊಂದು, ಈ ದಾರಿಯಲ್ಲೆಲ್ಲ ಹೈಯೆಸ್ಟ್ ಬರುವುದು, ನಾನು ಯಾರನ್ನು ಆಗ್ಬೋದು ಎಂಥದ್ದು ಮಾಡೋದಲ್ಲ. ಈಗ ಹೈಯೆಸ್ಟ್ ಇರೋದು ಅರ್ಧಂಬರ್ಧ ಕಲಿತ ಡ್ರೈವರ್ನವರೇ ಇರೋದು. ನಡುವು ದಾರಿಯಲ್ಲಿ ಬರ್ತಾರೆ, ನಡುವು ದಾರಿಯಲ್ಲಿ ಬಂದು ಓವರ್ಟೇಕ್ ಹೊಡೆಯುವಾಗ ಕೂಡ ಆಗಿವೆ. ಇಲ್ಲದಿದ್ದರೆ ಅದೇ ಮತ್ತೆ ಎಂತ, ನಾನು ಆಗಿಂದ ಮತ್ತೆ ಎಂತ ಹೇಳೋದು. ಕೆಲವರು ನಮ್ಮ ಹಿಂದೆ ಬರ್ತಿರ್ತಾರೆ, ಸಡನ್ ಬಂದು ಎದುರಿಗೆ ಒಂದು ಬ್ರೇಕ್ ಹಾಕ್ತಾರೆ. ಅಂತ ಅರ್ಧಂಬರ್ಧ ಕಲಿತ ಡ್ರೈವರ್ಗಳೆಲ್ಲ ಇದ್ದರೆ ನಮಗೆ ಈ ರೋಡಲ್ಲಿ ಹೋಗ್ಲಿಕ್ಕೆ ಭಯ. ಇಲ್ಲಿಂದ ಸೀದಾ ಫಸ್ಟಿಗೆ ಧರ್ಮಸ್ಥಳಕ್ಕೆ ಹೋಗುವ. ಧರ್ಮಸ್ಥಳ ಇಲ್ಲಿಂದ ಒಂದು 2.5 ಕಿಲೋಮೀಟ್ರ್ ಇರ್ಬೋದು. 2.5 ಕಿಲೋಮೀಟ್ರ್ ಹೋಗಿ ಧರ್ಮಸ್ಥಳದಿಂದ ಒಳಗೆ ಒಂದು ರೋಡ್ ಹೋಗಿದೆ, ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಐಟಮ್ ಖಾಲಿ ಮಾಡಿ ಮತ್ತೆ ಕನ್ಯಾಡಿಗೆ ಒಂದು ಅಂಗಡಿ ಉಂಟು, ಅಲ್ಲಿಗೆ ಖಾಲಿ ಮಾಡಿ ಮತ್ತೆ ಸೀದಾ ಕಂಪನಿಗೆ ಹೋಗುವುದು. ಅಂತೂ ಇಂತೂ ಫೈನಲಿ ಧರ್ಮಸ್ಥಳ ರೀಚ್ ಆದ್ವಿ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಏನೋ ಇರ್ಬೋದು. ಇದು ಧರ್ಮಸ್ಥಳವೇ ಅಟ್ ಪ್ರೆಸೆಂಟ್, ಬಟ್ ಒಂದು ಇಲ್ಲಿಗೆ ದೇವಸ್ಥಾನಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಈಗ ನೋಡಿ ಗಾಡಿ ನೋಡಿ ಯಾವ ಥರ ಉಂಟಂತ. ಎಂಥ ಅವಸ್ಥೆ ಮಾರ, ಬೈಯದವರು ಬೈಬೋದು. ಎಂಥದ್ದು ಈ ಥರ ಎಲ್ಲ ಮಾಡಿದರೆ. ಮುಂಚೆ ಇಲ್ಲೆಲ್ಲ ಅಂಗಡಿ ಇತ್ತು, ಇವತ್ತು ಅಲ್ಲಿಗೆ ಹೋಗ್ಲಿಕ್ಕಿಲ್ಲ. ಇಲ್ಲಿಂದ ರೈಟ್ ಸೈಡಿಗೆ ಒಂದು ರೋಡ್ ಹೋಗಿದೆ, ಅಲ್ಲಿಂದ ಯಾದವಣ್ಣನ ಅಂಗಡಿಗೆ ಹೋಗಬೇಕು. ವಸಂತನಿಗೆ ಯಾದವಣ್ಣ ಅಂತ ಹೇಳುವ ಎಂಥದೋ ಒಂದು ಖುಷಿ ಆಗುತ್ತೆ. ಎಂಥದ ಕೇಳಿ ಚಂದ ಮಾತಾಡ್ತಾರೆ ನಿಮ್ಮ ಹತ್ರ. ಅವ್ರಿಗೆ ಅಲ್ಲಿ ಹೋಗುವ ಅಂತ ಹೇಳಿದ್ರೆ ಭಯಂಕರ ಖುಷಿ ಆಗುತ್ತೆ, ಯಾಕೆ ಗೊತ್ತಿಲ್ಲ. ಇಲ್ಲಿಂದ ರೈಟ್ ತಗೊಳ್ಬೇಕು. ರೈಟ್ ತಗೊಂಡು ಸೀದಾ ಈಗ ಯಾದವಣ್ಣನ ಅಂಗಡಿಯಲ್ಲಿ ಸಿಗ್ತೇನೆ ಹೋಗಿ. ಟ್ರೈನಲ್ಲಿ ವಸಂತಣ್ಣನಿಗೆ ಖುಷಿ ಆಯಿತು, ಯಾಕಂತ ಹೇಳಿದ್ರೆ ಯಾದವಣ್ಣನ ಅಂಗಡಿ ಬಂತು. ಐಸ್ ಎಂತ ಮಾರ್ರೆ, ನಿಮ್ಮ ಹೆಂಡತಿ ಥರ ಮಾಡ್ತೀರ. ತೆಗೀರಿ. ಈರೆಗೆ ಇಮ್ಮೆರೆಗೆ ಈರ್ನ ಅಂಗಡಿ ಬಣ್ಣಗದ ಆಯ್ತಾ ನನಗೆ ಖುಷಿ ಗೊತ್ತು ಆಯ್ತೆ ಬನ್ಲಿ ಈರೆ ಖುಷಿ ಆಗ್ಬೋದಾನೆ. ಫಸ್ಟ್ ಇವ್ರಿ ಐಟಮ್ ಹಾಕುವ, ಐಟಮ್ ಎಲ್ದು ಕೊಟ್ಟು ಮತ್ತೆ ಮಾತಾಡೋದು. ತಗೊಳ್ಳಿ 2 3 ಬೇಗ ಧರ್ಮಸ್ಥಳದಿಂದ ಬಿಟ್ಟವರೀಗ ಕನ್ಯಾಡಿಯಲ್ಲಿ ಇದ್ದೇವೆ. ರಾಮ ಮಂದಿರ ನೋಡುವುದಾದರೆ ನೋಡಿಕೊಳ್ಳಿ, ಇಲ್ಲಿಂದನೇ. ಇದು ಕನ್ಯಾಡಿಯಲ್ಲಿ ಇರೋದು.
ನೀವು ಬಂದಿದ್ದರೆ ಕಮೆಂಟ್ ಮಾಡಿ. ರಾಮ ಮಂದಿರಕ್ಕೆ ತುಂಬ ಜನ ಬರ್ತಾರೆ. ಈಗ ಎಂತೂ ಎಲ್ಲ ರಜೆ ಇರೋದ್ರಿಂದ ತುಂಬ ಜನ ಬರ್ತಾ ಇರ್ತಾರೆ. ಹೈಯೆಸ್ಟ್ ಬೆಂಗಳೂರಿನವರು ಆ ಕಡೆ ಈ ಕಡೆ ಅವರೆಲ್ಲ ಬರುವುದು ಈ ಕಡೆ ಧರ್ಮಸ್ಥಳ ರಾಮ ಮಂದಿರ ಎಲ್ಲ ನೋಡಿ ಹೋಗುದು. ಧರ್ಮಸ್ಥಳಕ್ಕೆ ಬಂದವರು ರಾಮ ಮಂದಿರಕ್ಕೆ ಹೋಗುದು, ಮತ್ತು ಸೌತಡ್ಕಕ್ಕೆ ಹೋಗ್ತಾರೆ. ಎಲ್ಲ ಒಟ್ಟೊಟ್ಟಿಗೆ ಇರೋದು. ನಮ್ಮ ಕೊನೆಯ ಲಾಸ್ಟ್ ಪಾಯಿಂಟ್ ಇಲ್ಲಿ ಉಂಟು, ಇಲ್ಲಿ ಒಂದು ಅಂಗಡಿ ಉಂಟು, ಇಲ್ಲಿಗೆ ಹಾಕುವ ಆದಷ್ಟು ಬೇಗ ಬೇಗ ಹಾಕಿ ಇಲ್ಲಿಂದ ಸೀದಾ ಹೊರಡೋದು. ಮನೆಗೆ ಹೋಗುವ ಸೀದಾ. ಎಂತ ಮನೆಗೆ ಹೋಗುದು? ಭಾರಿ ಖುಷಿಯಲ್ಲಿದ್ದೀರ, ಲೈನ್ ಬೇಕಾಯ್ತಾ ಅಂತವ. ಇಲ್ಲಿ ಇನ್ನೊಂದು ಗಾಡಿ ಎಲ್ಲಿ ಉಂಟಂತೆ? ಉಪ್ಪಿನಂಗಡಿಯಲ್ಲಿ ಉಂಟಲ್ಲ, ಉಪ್ಪಿನಂಗಡಿಯಲ್ಲಿ ಉಂಟಂತೆ. ನಾವು ಇಲ್ಲಿ ಐಟಮ್ ಹಾಕುವ ಫಸ್ಟಿಗೆ. ಅಲ್ಲಿಂದ ಖಾಲಿ ಎಲ್ಲ ಮಾಡಿಕೊಂಡು ಬಂದು ಈಗ ಉಜಿರೆಗೆ ರೀಚ್ ಆಗಿದ್ದೇವೆ. ನಮ್ಮ ಲೈನ್ ಕೂಡ ಮುಗಿಯಿತು. ಉಜಿರೆ ಜಂಕ್ಷನ್ ಹತ್ರ ಬಂದ್ವಿ. ಇನ್ನು ಇಲ್ಲಿಂದ ಒಂದು ಡೀಸೆಲ್ ಹಾಕಿಸಬೇಕು. ಡೀಸೆಲ್ ಹಾಕಿಸಿ ಕಂಪನಿಗೆ ಹೋಗಬೇಕು. ವಸಂತ ನನಗೆ ಎಷ್ಟು ಖುಷಿಯಾಗಿದೆ ಅಂತ ಹೇಳಿದರೆ, ಅವರಿಗೆ ನಗಾಡ್ಲಿಕ್ಕೆ ಬರ್ತದೆ, ಆದರೂ ಸಹ ನಗೋದಿಲ್ಲ. ನೋಡಿ 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 ನೋಡಿ, ಆಗದಿಂದ ಶುರು ಮಾಡಿದ್ದಾರೆ, ಬೇಗ ಹೋಗುವ ಅಂತ. ನಿಮಗೆ ಬೆಣ್ಣೆ ಸಿಗಬೇಕಿತ್ತು, ನಿಮಗೆ ಕರೆಕ್ಟ್ ಆಗ್ತಿತ್ತು. 6 ಗಂಟೆ 7 ಗಂಟೆಗೆ ಬರುವಾಗ ನನ್ನೊಟ್ಟಿಗೆ ಬರೋದಿಲ್ಲ ಲೈನ್ಗೆ. ಒಂದೇ ಹೋಗಿ ಸಿಗಬೇಕಿತ್ತು ನಿಮಗೆ. ಅವನು ಒಂದೇ ಲೈನ್ನಲ್ಲಿ ಬೇಡ ಅಂತ ಹೇಳಿದ್ದಾನೆ. ಯಾಕೆಂತೆ? ಅವನಿಗೆ ಹಣ ಶಾರ್ಟೇಜ್ ಮಾಡಿ ಆಗೋದಿಲ್ಲ ನನ್ನೊಟ್ಟಿಗೆ ಹಾಗೆ. ಇಲ್ಲಿಂದ ಡೇರ್ನ ಇಲ್ಲಿ ನೋಡಿ ಉಜಿರೆ ಜಂಕ್ಷನಿಗೆ ಬಂದಾಯಿತು. ಇನ್ನು ಇಲ್ಲಿಂದ ಹೋಗಿ ಡೀಸೆಲ್ ಹಾಕಿಸ್ಕೊಂಡು ಸೀದಾ ಕಂಪನಿ ಕಡೆ ಹೋಗುವ. ಡೀಸೆಲ್ ಎಲ್ಲ ಹಾಕಿಸಿ ಈಗ ಕಂಪನಿ ಹತ್ರ ರೀಚ್ ಆಗ್ತಾ ಬಂದ್ವಿ. ಮುಂಚೆ ಇಲ್ಲಿ ಒಳಗಡೆಯಿಂದ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ, ಈಗ ಒಳಗಡೆಯಿಂದ ಹೋಗ್ಬೋದು. ಯಾಕಂತ ಹೇಳಿದರೆ ಮೊನ್ನೆ ಕಾಂಕ್ರೀಟ್ ಹಾಕಿದ್ರು. ಈಗ ಕಾಂಕ್ರೀಟ್ ಎಲ್ಲ ಕರೆಕ್ಟಾಗಿ ಒಣಗಿರೋದ್ರಿಂದ ಈಗ ನಮ್ಮ ಪಯಣ ಈ ಕಡೆಯಿಂದ ಲೆಫ್ಟ್ ತೆಕ್ಕೊಂಡು ಸೀದಾ ಕಂಪನಿಗೆ ಸೇರ್ತದೆ ಇದು. ಇನ್ನು ಈ ವಿಡಿಯೋವನ್ನು ಮುಗಿಸುವ ಸಮಯ ಕೂಡ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿದಾಯ ಕೊಡ್ತಾ ಇದ್ದೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು, ಗುಡ್ ನೈಟ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.